ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 50. ಆಗ ಯೋಸೇಫನು ತನ್ನ ತಂದೆಯ ಮುಖದ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಅವನಿಗೆ ಮುದ್ದಿಟ್ಟನು. ತರುವಾಯ ಅವನು ತನ್ನ ಸೇವಕರಾದ ವೈದ್ಯರಿಗೆ, ನನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿ ಸಿದ್ಧಪಡಿಸಿರಿ ಎಂದು ಅಪ್ಪಣೆ ಕೊಡಲು ಅವರು ಹಾಗೇ ಮಾಡಿದರು. 40 ದಿನಗಳು ಸುಗಂಧ ದ್ರವ್ಯಗಳನ್ನು ತುಂಬುವ ಪದ್ಧತಿ ಇರುವುದರಿಂದ ಅಷ್ಟು ದಿವಸ ಸಿದ್ಧಪಡಿಸುತ್ತಾ ಇದ್ದರು. ಐಗುಪ್ತರು ಅವನಿಗೋಸ್ಕರ 70 ದಿನಗಳವರೆಗೂ ಗೋಳಾಡಿದರು. ಗೋಳಾಡುವ ದಿನಗಳು ಮುಗಿದ ನಂತರ ಯೋಸೇಫನು ಫರೋಹನ ಮನೆಯವರ ಬಳಿಗೆ ಹೋಗಿ, ನನ್ನ ತಂದೆಯು ತಾನು ಕಾನಾನ್ ದೇಶದಲ್ಲಿ ಸಿದ್ಧ ಮಾಡಿಕೊಂಡಿರುವ ಸ್ಥಳದಲ್ಲಿಯೇ ತನಗೆ ಸಮಾಧಿ ಮಾಡಬೇಕೆಂದು ಸಾಯುವುದಕ್ಕಿಂತ ಮೊದಲು ನನ್ನಿಂದ ಪ್ರಮಾಣ ಮಾಡಿಸಿದನು. ಆದದರಿಂದ ನನ್ನ ಮೇಲೆ ಕಟಾಕ್ಷವಿದ್ದರೆ ನೀವು ಈ ಸಂಗತಿಯನ್ನು ಫರೋಹನಿಗೆ ತಿಳಿಸಿ, ನಾನು ಹೋಗಿ ತಂದೆಗೆ ಸಮಾಧಿ ಮಾಡಿ ಬರುವುದಕ್ಕೆ ಅಪ್ಪಣೆ ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಂದನು. ಫರೋಹನು ಈ ಸಂಗತಿಯನ್ನು ಕೇಳಿ ಯೋಸೇಫನಿಗೆ, ನಿನ್ನ ತಂದೆ ಪ್ರಮಾಣ ಮಾಡಿಸಿದ ಮೇರೆಗೆ ನೀನು ಹೋಗಿ ಅವನಿಗೆ ಸಮಾಧಿ ಮಾಡಿ ಬರಬಹುದೆಂದು ಅಪ್ಪಣೆ ಕೊಟ್ಟನು. ಯೋಸೇಫನು ತಂದೆಗೆ ಸಮಾಧಿ ಮಾಡುವುದಕ್ಕೆ ಹೊರಟು ಹೋದಾಗ ಅವನ ಜೊತೆಯಲ್ಲಿ ಫರೋಹನ ಪರಿವಾರದವರೆಲ್ಲರೂ, ಅರಮನೆಯ ಮುಖಂಡರೆಲ್ಲರೂ, ಐಗುಪ್ತ ದೇಶದ ಮುಖ್ಯಸ್ಥರೆಲ್ಲರೂ, ಯೋಸೇಫನ ಮನೆಯವರೆಲ್ಲರ ಅಣ್ಣನ ತಮ್ಮಂದಿರು, ತಂದೆಯ ಮನೆಯವರೆಲ್ಲರೂ ಹೋದರು. ಅವರು ತಮ್ಮ ಹೆಂಡತಿ ಮಕ್ಕಳನ್ನೂ ಕುರಿದನಗಳನ್ನೂ ಮಾತ್ರ ಗೋಷೆನ್ ಸೀಮೆಯಲ್ಲಿ ಬಿಟ್ಟು ಹೋದರು. ಇದಲ್ಲದೆ ಅವನ ಸಂಗಡ ರಥಗಳು ಕುದುರೆಗಳು ಸಹ ಹೋದವು. ಹೊರಟು ಹೋದವರು ಬಹುಮಂದಿ. ಅವರು ಯೋರ್ದನ್ ಹೊಳೆಯಿಂದಾಚೆ ಇರುವ ಅಟಾದ್ ಎಂಬ ಕಣಕ್ಕೆ ಬಂದು ಅಲ್ಲಿ ಅತ್ಯಧಿಕವಾಗಿ ಗೋಳಾಡಿದರು. ಯೋಸೇಫನು ತನ್ನ ತಂದೆಗೋಸ್ಕರ 7 ದಿನಗಳ ತನಕ ಗೋಳಾಡಿಸಿದನು. ಆ ದೇಶದ ಜನರಾಗಿದ್ದ ಕಾನಾನ್ಯರು ಅಟಾದ್ ಎಂಬ ಕಣದಲ್ಲಿ ನಡೆದ ಗೋಳಾಟವನ್ನು ನೋಡಿ, ಐಗುಪ್ತರಿಗೆ ಬಂದಿರುವ ಈ ಶೋಕವು ಬಹು ವಿಶೇಷವಾಗಿದೆ ಎಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಆಬೇಲ್ ಮಿಸ್ಟ್ರಾಯಿಮ್ ಎಂದು ಹೆಸರಾಯಿತು. ಇದು ಯೋರ್ದನ್ ಹೊಳೆಯಿಂದ ಆಚೆ ಇದೆ. ಯಾಕೋಬನ ಮಕ್ಕಳು ತಂದೆಯ ಅಪ್ಪಣೆಯ ಮೇರೆಗೆ ಅವನ ಶವವನ್ನು ಕಾನಾನ್ ದೇಶಕ್ಕೆ ಹೊತ್ತುಕೊಂಡು ಹೋಗಿ ಮಕ್ಫೇಲಾ ಎಂಬ ಬಯಲಿನಲ್ಲಿರುವ ಗವಿಯೊಳಗೆ ಸಮಾಧಿ ಮಾಡಿದರು. ಅಬ್ರಹಾಮನು ಹಿತ್ತಿಯನಾದ ಎಫ್ರೋನನಿಂದ ಮಮ್ರೆಗೆದುರಿನಲ್ಲಿರುವ ಆ ಗವಿಯನ್ನು ಸುತ್ತಲಿರುವ ಭೂಮಿ ಸಹಿತ ಸ್ವಕೀಯ ಶ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡಿದ್ದನು. ತಂದೆಗೆ ಸಮಾಧಿ ಮಾಡಿದ ಮೇಲೆ ಯೋಸೇಫನು, ಅವನ ಅಣ್ಣ ತಮ್ಮಂದಿರು, ಅವನ ತಂದೆಯ ಉತ್ತರ ಕ್ರಿಯೆಗೋಸ್ಕರ ಜೊತೆಯಲ್ಲಿ ಹೋಗಿದ್ದವರೆಲ್ಲರೂ ಐಗುಪ್ತಕ್ಕೆ ಹಿಂತಿರುಗಿ ಬಂದರು. ಯೋಸೇಫನ ಅಣ್ಣ ತಮ್ಮಂದಿರು ತಂದೆ ಸತ್ತದ್ದನ್ನು ಕಂಡು, ಒಂದು ವೇಳೆ ಯೋಸೇಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲ ಕೇಡಿಗೆ ಪ್ರತಿಯಾಗಿ ಊರಾ ಶಿಕ್ಷೆಯನ್ನು ಕೊಟ್ಟಾನು ಎಂದು ತಮ್ಮೊಳಗೆ ಮಾತಾಡಿಕೊಂಡು ಯೋಸೇಫನಿಗೆ, ನಿನ್ನ ತಂದೆಯು ಸಾಯುವುದಕ್ಕಿಂತ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ, ನೀವು ಯೋಸೇಫನಿಗೆ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಹೇಳಿ ಕಳುಹಿಸಿದರು. ಯೋಸೇಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು. ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡಬಿದ್ದು, ಇಗೋ, ನಾವು ನಿನಗೆ ಗುಲಾಮರು ಅಂದರು. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯುಂಟಾಗುವಂತೆ ಮಾಡಿದನು. ಆದದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ, ನಾನು ನಿಮ್ಮನ್ನೂ ನಿಮಗೆ ಸೇರಿದವರೆಲ್ಲರನ್ನೂ ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತಾಡಿದನು. ಹೀಗೆ ಯೋಸೇಫನು ಅವನ ತಂದೆಯ ಮನೆಯವರು ಐಗುಪ್ತ ದೇಶದಲ್ಲಿ ವಾಸ ಮಾಡಿದರು. ಯೋಸೇಫನು 110 ವರ್ಷ ಬದುಕಿದನು.
ಅವನು ಎಫ್ರಾಯಿಮನ ಮಕ್ಕಳ ಮೊಮ್ಮಕ್ಕಳನ್ನು ನೋಡಿದನು. ಮತ್ತು ಮನಸ್ಸೆಯ ಮಗನಾದ ಮಾಕೀರನಿಗೂ ಮಕ್ಕಳು ಹುಟ್ಟಿದಾಗ ಯೋಸೇಫನು ಅವರನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡನು. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಹಾಂ, ಇಸ್ಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು. ಇದಲ್ಲದೆ ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಯೋಸೇಫನು 110 ವರ್ಷದವನಾಗಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಸ್ವಾಗತ. ದೇವರ ವಾಕ್ಯ ನಿತ್ಯವಾದದ್ದು, ದೇವರ ವಾಕ್ಯ ಸಜೀವವಾದದ್ದು, ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು, ಆ್ಯಕ್ಟಿವ್ ಆಗಿರುವಂಥದ್ದು. ದೇವರ ವಾಕ್ಯವು ಸೃಷ್ಟಿಸುವ ಸಾಮರ್ಥ್ಯವನ್ನು ಒಳಗೊಂಡದ್ದು ಆಗಿದೆ. ಆದುದರಿಂದ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಅನುಕೂಲ ಮಾಡಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಆದಿಕಾಂಡ 50, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 50. 49ನೇ ಅಧ್ಯಾಯದಲ್ಲಿ ಯಾಕೋಬನು ಯಾವ ರೀತಿಯಾಗಿ 12 ಮಕ್ಕಳನ್ನು ರೂಬೇನ್ನು ಮೊದಲುಗೊಂಡು 12ನೇವನು ಬೆನ್ಯಾಮೀನನವರೆಗೆ ಒಬ್ಬೊಬ್ಬರನ್ನು ಆಶೀರ್ವದಿಸಿದ್ದರ ಕುರಿತಾಗಿ ನಾವು ನೋಡ್ತೇವೆ. ಒಬ್ಬೊಬ್ಬರಿಗೂ ಒಂದು ಆಶೀರ್ವಾದವನ್ನು ಅವರವರ ಹೆಸರಿಗೆ ತಕ್ಕಂತೆ ಆಶೀರ್ವಾದವನ್ನು, ಪ್ರವಾದನೆಯನ್ನು ನುಡಿದದ್ದನ್ನು ನಾವು ನೋಡ್ತೇವೆ. ಹೌದು, ಯಾಕೋಬನು ಪ್ರವಾದಿ, ಯಾಕೋಬನು ಆಶೀರ್ವಾದ ಹೊಂದಿದ್ದವನು, ದೇವರ ಆಶೀರ್ವಾದವನ್ನು ಹೊಂದಿದವನು, ಆಶೀರ್ವಾದವನ್ನು ಹಂಚಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ಫರೋಹನನ್ನು ಸಂಧಿಸಿದಾಗ ಆಶೀರ್ವದಿಸಿದನು. ಯೋಸೇಫನ್ ತನ್ನ 2 ಮಕ್ಕಳನ್ನು ಕರ್ಕೊಂಡು ಬಂದಾಗ ಅವರನ್ನು ಆಶೀರ್ವದಿಸಿದನು. ಮತ್ತು ಇಲ್ಲಿ 49ನೇ ಅಧ್ಯಾಯದಲ್ಲಿ 12 ಮಕ್ಕಳನ್ನು, ಮುಂದೆ ಇಸ್ರಾಯೇಲಿನ ಗೋತ್ರ ಪುರುಷರಾಗಿರುವಂಥ 12 ಪುರುಷರನ್ನು, ಮಕ್ಕಳನ್ನು ಯಾಕೋಬನು ಆಶೀರ್ವದಿಸ್ತಾ ಇದ್ದಾಗ ಅವನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ, ಈಗ ಆಶೀರ್ವಾದ ಕೊಟ್ಟು ಅನಂತರ ಆಜ್ಞಾಪಿಸ್ತಾನೆ. ಆದಿಕಾಂಡ 49:29 ಆಶೀರ್ವಾದವನ್ನು ಕೊಟ್ಟು ಅದರ ಹಕ್ಕಿನಿಂದ ಈಗ ಆಜ್ಞೆಯನ್ನು ಕೊಟ್ಟು, ನನ್ನನ್ನು ಇಂಥ ಕಡೆನೇ ನೀವು ಸಮಾಧಿ ಮಾಡಬೇಕು. ನನ್ನ ಅಜ್ಜ ಅಬ್ರಹಾಮು, ಸಾರಳು ಇವರಿಬ್ಬರು ಹೂಣಲ್ಪಟ್ಟಂಥ ಆ ಸ್ಥಳ, ನನ್ನ ತಂದೆ ಇಸಾಕನು, ರೆಬೆಕಾ ಹೂಣಲ್ಪಟ್ಟಂಥ ಆ ಸ್ಥಳ, ಮತ್ತು ಯಾಕೋಬನ ಹೆಂಡತಿಯಾದ ಲೇಯಳು ಕೂಡ ಅಲ್ಲೇ ಹೂಣಲ್ಪಟ್ಟದ್ದು, ಅಲ್ಲೇ ನನಗೂ ಕೂಡ ಸಮಾಧಿ ಆಗಬೇಕು ಎಂಬಂಥ ಒಂದು ಬೇಡಿಕೆಯನ್ನು ಅವನು ಕೇಳಿಕೊಳ್ತಾನೆ. ಆಶೀರ್ವಾದ ಕೊಡ್ತಾ ಆಶೀರ್ವಾದವನ್ನು ಆಜ್ಞೆಯಾಗಿ ಬದಲಾಯಿಸಿ, ಕೊನೆಗೆ ಆಶೀರ್ವಾದದ ನಂತರ ಆಜ್ಞೆಯನ್ನು ಕೊಟ್ಟು ಹಾಗೇ ಪ್ರಾಣ ಬಿಡ್ತಾನೆ ಆಶೀರ್ವಾದದ ಪುರುಷನು. ದೈವಾಶೀರ್ವಾದ ಪಡ್ಕೊಂಡ ವ್ಯಕ್ತಿ ಆಶೀರ್ವಾದ ಕೊಡುತ್ತಲೇ ಮರಣ ಹೊಂದುವಂಥದ್ದು, ಕೊನೆಯ ಉಸಿರನ್ನು ಅವನು ಎಳೆಯುವಂಥದ್ದು ಆಶ್ಚರ್ಯವಾದದ್ದು. 49ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಅವನು ತನ್ನ ಕಾಲುಗಳನ್ನು ಮುದುರಿಕೊಂಡು ಹಾಸಿಗೆ ಮೇಲೆ ಪ್ರಾಣ ಬಿಟ್ಟನು ಎಂಬುದಾಗಿ. 50ನೇ ಅಧ್ಯಾಯದ
ವಿಷಾದಕರವಾದಂಥ ಒಂದು ದೊಡ್ಡ ಫ್ಯೂನರಲ್ ಸಂಸ್ಕಾರದ ಒಂದು ಅಧ್ಯಯನವಾಗಿದೆ. 50ನೇ ಅಧ್ಯಾಯ. ಯಾಕೋಬನು ಸತ್ತ ನಂತರ ಏನಾಗ್ತದಂದರೆ ಬಹಳವಾಗಿ ಅಳುವಂಥದ್ದು ಈ 12 ಜನರಲ್ಲಿ ಯಾರಂತ ನೋಡುವಾಗ ಯೋಸೇಫನು. ತಂದೆಯ ಮುಖದ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಮುದ್ದಾಡುತ್ತಾ ಅವನು ಅಳ್ತಾನ್ರಿ. 50ನೇ ಅಧ್ಯಾಯ 1ನೇ ವಚನ. ಅದಾದ ನಂತರ ಶವವನ್ನು, ಯಾಕೋಬನ ದೇಹವನ್ನು ಸುಗಂಧ ತೈಲಗಳಿಂದ ಅಥವಾ ಸುಗಂಧ ದ್ರವ್ಯಗಳಿಂದ ಆ ದೇಹವನ್ನು ಹಚ್ಚಿ ಅದನ್ನು ಸಂರಕ್ಷಿಸುವಾಗ ಅದು ಸಾಮಾನ್ಯವಾಗಿ ಮಾಡಲಿಕ್ಕೆ 40 ದಿವಸಗಳು ಆಗುತ್ತೆ. ಆ 40 ದಿವಸಗಳು ಅದಕ್ಕಾಗಿ ಅವರು ಸಿದ್ಧತೆಯನ್ನು ಮಾಡ್ತಾರೆ. ಆದಿಕಾಂಡ 53. ಮತ್ತು ಐಗುಪ್ತರು ಕೂಡ ಆಶ್ಚರ್ಯ. ಐಗುಪ್ತರು ಯಾಕಂದರೆ 17 ವರ್ಷ ಐಗುಪ್ತದಲ್ಲಿ ಯಾಕೋಬನಿರ್ತಾನಲ್ಲ, ತನ್ನ 130 ವಯಸ್ಸಿನಿಂದ 147 ವಯಸ್ಸಿನವರೆಗೆ ಐಗುಪ್ತದಲ್ಲಿದ್ದರಿಂದ ಐಗುಪ್ತದವರಿಗೂ ಒಂದು ಅಟ್ಯಾಚ್ಮೆಂಟ್, ಒಂದು ಸಂಬಂಧ ಇದ್ದು ಅವರು 70 ದಿನಗಳು 70 ಡೇಸ್ ಅವನಿಗೋಸ್ಕರವಾಗಿ ಗೋಳಾಡಿದ್ರು ಅಂತ ಹೇಳ್ಬಿಟ್ಟು. ಯಾರು? ಐಗುಪ್ತದವರು, ಈಜಿಪ್ಟ್ನವರು. ದಿ ಈಜಿಪ್ಷಿಯನ್ಸ್ ಲ್ಯಾಮೆಂಟೆಡ್ ಫಾರ್ ಜೇಕಬ್ ಫಾರ್ 70 ಡೇಸ್. ಅದನ್ನೇ 50ನೇ ಅಧ್ಯಾಯ ಆದಿಕಾಂಡ 3ನೇ ವಚನದಲ್ಲಿ ನಾವು ನೋಡ್ಬೋದು. ಅದಾದ ನಂತರ ಈಗ ಈ ಯೋಸೇಫನು ಒಂದು ಕೆಲಸ ಮಾಡ್ತಾನೆ. ನಾನು ಹೋಗಿಬಿಟ್ಟು ನನ್ನ ತಂದೆಯನ್ನು ಸಮಾಧಿ ಮಾಡಿ ಬರ್ಬೋದೇ ಎಂಬುದಾಗಿ ಫರೋಹನ ಹತ್ರ ಪರ್ಮಿಷನ್ ತಗೋಬೋದಾಗಿತ್ತು ನೇರವಾಗಿ. ಆದರೆ ನೇರವಾಗಿ ತೆಗೆದುಕೊಳ್ಳದೆ ಇಂಡೈರೆಕ್ಟಾಗಿ ಅನೇರವಾಗಿ ಯೋಸೇಫನು ತನ್ನ ಮನೆಯವರ ಮುಖಾಂತರವಾಗಿ ಫರೋಹನಿಗೆ ಹೇಳಿ ಕಳಿಸ್ತಾನೆ. ಫರೋಹನು ಅಪ್ಪಣೆ ಕೊಟ್ಟರೆ ಹೋಗ್ತೀನಿ ಅಂತ ಹೇಳಿದಾಗ ಫರೋಹನು ಅಪ್ಪಣೆ ಕೊಡ್ತಾನೆ. ಯಾಕೆ ಡೈರೆಕ್ಟಾಗಿ ಕೇಳ್ಬೋದಲ್ಲ, ಯಾಕೆ ಅನೇರವಾಗಿ? ಅದು ಭಾಳ ಬೇಡಿಕೆ, ಅಪ್ಪಣೆ ಕೊಡಬೇಕು ಮತ್ತು ನಿನಗೆ ನನ್ನ ಮೇಲೆ ಕಟಾಕ್ಷವಿದ್ದರೆ ಎಂಬುದಾಗಿ ಇರುವಂಥ ಮಾತುಗಳನ್ನೆಲ್ಲ 50ನೇ ಅಧ್ಯಾಯ 5ನೇ ವಚನ ಆದಿಕಾಂಡ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಇದು ಪರ್ಸ್ನಲ್ ವಿಷಯ ಆಯಿತು. ಆಫೀಸ್ ವಿಷಯ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನೇರವಾಗಿ ಮಾತಾಡ್ಬೋದು. ಇದು ವೈಯಕ್ತಿಕವಾದಂಥ ಒಂದು ವಿಷಯ ಆದ ಕಾರಣ ಅಧೀನನಾಗಿದ್ದಂಥ ಯೋಸೇಫನು ಫರೋಹನಿಗೆ ನೇರವಾಗಿ ಕೇಳ್ತಾನೆ, ಅಪ್ಪಣೆ ಅವನಿಗೆ ದೊರಕ್ತದೆ. ಕಡೆಗೆ 7 ದೊಡ್ಡ ತಂಡದವರು ಈ ಶವ ಸಂಸ್ಕಾರದಲ್ಲಿ ಪಾಲುಗಾರರಾಗ್ತಾರೆ. ಯಾರ್ಯಾರಂತ ಹೇಳ್ಬಿಟ್ಟು ನೋಡುವಾಗ ಯೋಸೇಫನು ಹೋಗ್ತಾನೆ, ಅವನ ಜೊತೆಯಲ್ಲಿ ಫರೋಹನ ಪರಿಹಾರದವರು, ನಂತರ ಅರಮನೆಯ ಮುಖಂಡರು, ಐಗುಪ್ತ ದೇಶದ ಮುಖಂಡರು, ನಾಯಕರು, ದೊಡ್ಡ ದೊಡ್ಡವರು, VIPಸು, ಯೋಸೇಫನ ಮನೆಯವರೆಲ್ಲರೂ, ಮತ್ತು ಅದೇ ಸಂದರ್ಭದಲ್ಲಿ ಯೋಸೇಫನ ಅಣ್ಣ ತಮ್ಮಂದರು ಮತ್ತು ಯೋಸೇಫನ ತಂದೆಯ ಮನೆಯವರು ಎಲ್ಲರೂ ಕೂಡ ಆದಿಕಾಂಡ 50ನೇ ಅಧ್ಯಾಯ 7-8 ವಚನದಲ್ಲಿ ಒಂದು ದೊಡ್ಡ 7 ದೊಡ್ಡ ಗುಂಪುಗಳು ಹೋಗ್ತಾ ಇದೆ. ಶವ ಸಂಸ್ಕಾರ ಯಾತ್ರೆಯಲ್ಲಿ ಭಾಳ ಗ್ರ್ಯಾಂಡ್ ಆದಂಥ ಒಂದು ಶವ ಸಂಸ್ಕಾರ ಹಾಗೆ ನಡೀತಾ ಇರುವಾಗ ಕೆಲವರು ಭಾಗವಹಿಸಲಿಲ್ಲ ಈ ಒಂದು ಶವಯಾತ್ರೆಯಲ್ಲಿ, ಅಂತಿಮ ಯಾತ್ರೆಯಲ್ಲಿ. ಯಾರ್ಯಾರಂದರೆ ಈ ಗೋತ್ರ ಪುರುಷರಾಗಿರುವಂಥ 12 ಜನರು ಇದರಲ್ಲ, ಇವರ ಹೆಂಡತಿಯರು, ಮಕ್ಕಳು ಮತ್ತು ಅದೇ ಸಂದರ್ಭದಲ್ಲಿ ಅಲ್ಲಿರುವಂಥ ದನ ಕುರಿಗಳನ್ನೆಲ್ಲ ಬಿಟ್ಟು ಉಳಿದಂಥವರು ಎಲ್ಲರೂ ಕೂಡ ಹೋದರು. ಹೋದಾಗ ರಥಗಳು, ಕುದುರೆಗಳು ಸಹ ಹೋದವು, ಬಹುಮಂದಿ ಹೋದರು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಯೋಸೇಫನಿಗೆ ತಂದೆ ಬಗ್ಗೆ 7 ದಿವಸ ಶೋಕ ಇತ್ತು. ಆದಿಕಾಂಡ 50ನೇ ಅಧ್ಯಾಯ 10ನೇ ವಚನದಲ್ಲಿ 7 days ಜೋಸೆಫ್ ವೆಪ್ಟ್ ಆರ್ ಮೋನ್ಡ್ ಫಾರ್ ಹಿಸ್ ಡ್ಯಾಡ್. ತನ್ನ ತಂದೆಗೋಸ್ಕರವಾಗಿ ಅವನು 7 ದಿವಸ ಗೋಳಾಡಿದನು. ಮತ್ತು ಅದಾದ ನಂತರ ಅಬೇಲ್ ಮಿಚ್ರಾಯಿಮ್ ಎಂಬುದಾಗಿ ಒಂದು ಸ್ಥಳಕ್ಕೆ ಹೆಸರು ಕೊಟ್ಟರು. ಯಾಕಂತ ಹೇಳಿದ್ರೆ
ಐಗುಪ್ತದವರು ಕೂಡ ಬಹಳ ಗೋಳಾಡಿಬಿಟ್ರಂತೆ. ಬಹುಶಃ ಯಾಕೋಬನು ಭಾಳ ಅಂಟಿಕೊಂಡಿದ್ದ, ಭಾಳ ಒಂದು ಒಳ್ಳೆಯ ಸಂಬಂಧವನ್ನು ಐಗುಪ್ತದ ಜನರ ಜೊತೆಯಲ್ಲಿ ಇವನು ಕಟ್ಟಿಕೊಂಡಿದ್ದರಿಂದ ಅಲ್ಲಿದ್ದಂಥ ಐಗುಪ್ತರು ಗೋಳಾಡಿದಂಥ ಒಂದು ಸ್ಥಳ ಅಂತ ಹೇಳ್ಬಿಟ್ಟು ಆ ಸ್ಥಳಕ್ಕೆ ಹೆಸರು ಅದನ್ನು ಕೊಟ್ಟರು ಅಂತ ಹೇಳ್ಬಿಟ್ಟು ಆಬೇಲ್ ಮಿಚ್ರಾಯಿಮ್, ಅಂದರೆ ಐಗುಪ್ತಕ್ಕೆ ಇನ್ನೊಂದು ಹೆಸರು ಮಿಚ್ರಾಯಿಮ್ ಅಥವಾ ಮಿಶ್ರಾಯಿಮ್ ಅಂತ ಹೇಳ್ಬಿಟ್ಟು ಮಿಜ್ರಾಯಿಮ್, ಆ ಒಂದು ಸ್ಥಳ ಐಗುಪ್ತ ಈಜಿಪ್ಟ್ ಎಂಬುದಾಗಿ ಆ ಒಂದು ಸ್ಥಳಕ್ಕೆ ಹೆಸರು ಬಂತು. ಆನಂತರ ಶವಯಾತ್ರೆ ಹೋಗಿ ಕಡೆಗೆ ಕಾನಾನ್ ದೇಶದಲ್ಲಿ ಸಮಾಧಿ ಮಾಡಿದರು. ಯಾಕೋಬನ್ನು ಕೇಳಿಕೊಂಡ ಹಾಗೆ ಸಮಾಧಿ ಮಾಡಿದ ಮೇಲೆ ಎಲ್ಲರೂ ಹಿಂದಿರುಗಿ ಬಂದರು. ಹೌದು, ದೊಡ್ಡ ಒಂದು ಗುಂಪು ಹೋಗಿ ಯಾತ್ರೆ ಮಾಡಿ ಯಾಕೋಬನನ್ನು ತಾನು ಕೇಳಿಕೊಂಡಂಥ ಸ್ಥಳದಲ್ಲೇ ಅಬ್ರಹಾಮು ಇಸಾಕರು ಇದ್ದಂಥ ಸಮಾಧಿಯಲ್ಲಿನೇ ಸಾರಳು, ರೆಬೆಕಳು, ಲೇಯಳು ಇದ್ದಂಥ ಸಮಾಧಿಯಲ್ಲಿನೇ ಯಾಕೋಬನನ್ನು ಕೂಡ ಸಮಾಧಿ ಮಾಡಿ ಹಿಂದಿರುಗಿ ಬಂದರು. ಹಿಂದಿರುಗಿ ಬಂದಾಗ ಯೋಸೇಫನ ಅಣ್ಣಂದರು, ಈಗ ತಂದೆ ಇದ್ದಾಗ ಒಂದು ಸಪೋರ್ಟ್ ಇತ್ತು, ಈಗ ಸಪೋರ್ಟೇ ಇಲ್ಲದಿದ್ದಾಗ, ತಂದೆ ಇಲ್ಲದಿದ್ದಾಗ ಯೋಸೇಫನೇನಾದರೂ ಹಾನಿ ಮಾಡ್ಬೋದೇನೋ, ಏನಾದರೂ ಹಾನಿ ಮಾಡಿಬಿಡ್ತಾನ, ತಂದೆ ಇಲ್ಲದಿದ್ದಾಗ ಏನಾದರೂ ಮುಯಿ ತೀರಿಸ್ಕೊಳ್ಳೋಣ ಅಂತ ಒಂದು ಭಯ ಸ್ವಾಭಾವಿಕವಾಗಿ ಈ ಅಣ್ಣಂದರಿಗೆ ಬಂತು. ಆಗ ತಂದೆ ಒಂದು ಮಾತು ಸಾಯೋದಕ್ಕೆ ಮುಂಚಿತವಾಗಿ ಹೇಳಿದ್ದನ್ನು ನೆನಪು ಮಾಡಿಕೊಂಡಿರು. ತಂದೆ ಏನು ಹೇಳಿದರು, ನೀವು ಯೋಸೇಫನಿಗೆ ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಅಂತ ನೀವು ಯೋಸೇಫನಿಗೆ ಹೇಳ್ರಿ ಅಂತ ಸಾಯೋ ಮುಂಚಿತವಾಗಿ ಯಾಕೋಬನು ತನ್ನ ಪುತ್ರರಿಗೆ 11 ಜನ ಪುತ್ರರಿಗೆ ಹೇಳಿದ್ದನು. ಆದ ಕಾರಣ ಸತ್ತ ನಂತರ ಈಗೇನು ಮಾಡ್ತಾರೆ, ಹಿಂದಿರುಗಿ ಶವ ಸಂಸ್ಕಾರ ಎಲ್ಲ ಆಯಿತು, ಮನೆಗೆ ಹಿಂದಿರುಗಿ ಐಗುಪ್ತಕ್ಕೆ ಎಲ್ಲರೂ ಬಂದರು. ರಥದಲ್ಲಿ ಬಂದ ಮೇಲೆ ಇಲ್ಲಿ ಈ ಅಣ್ಣಂದರು ಈ ಮಾತು ಡೈರೆಕ್ಟಾಗಿ ಅಲ್ಲ, ನೇರವಾಗಿ ಅಲ್ಲ, ಇಂಡೈರೆಕ್ಟಾಗಿ ಹೇಳಿ ಕಳಿಸ್ತಾರೆ ಯೋಸೇಫನಿಗೆ. ಯೋಸೇಫನಿಗೆ ಈ ಮಾತನ್ನು ಕೇಳಿದ ಕೂಡಲೇ ಏನಾಯಿತು ಅಂತ ಹೇಳ್ಬಿಟ್ಟು, ಅವನ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ಆದಿಕಾಂಡ 50ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಯೋಸೇಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು. ಇದಲ್ಲದೆ ಅಣ್ಣಂದಿರು ತಾವೇ ಯೋಸೇಫನ ಮುಂದೆ ಬಂದು ಮತ್ತೊಂದು ಸಾರಿ ಅಡ್ಡ ಬಿದ್ದರು. ಈಗ ತಮ್ಮನಾಗಿ ಅಡ್ಡ ಬೀಳಲಿಲ್ಲ, ಈಗ ಅವನು ಪ್ರಧಾನಮಂತ್ರಿ ಆಗಿದ್ದಾನೆ, ತಂದೆ ಇಲ್ಲ, ಆದ ಕಾರಣ ಅವನ ಒಂದು ದಯೆಯನ್ನು ಹೊಂದುವಂಥವರಾಗಿ ನಾವು ನಿಮಗೆ ಗುಲಾಮರು ಎಂಬುದಾಗಿ ಹೇಳಿಕೊಂಡು ಅಡ್ಡ ಬಿದ್ದಾಗ ಯೋಸೇಫನು ಕೆಲವು ಮಾತನ್ನು ಹೇಳ್ತಾನೆ. ಅದು ಬಹಳ ಮನಸ್ಸಿಗೆ ನಾಟುವಂಥ ಎದ್ದು ಕಾಣುವಂಥ ಒಂದು ಮಾತು, ದೊಡ್ಡ ಮಾತು. ಆದಿಕಾಂಡ 50ನೇ ಅಧ್ಯಾಯ 19ನೇ ವಚನದಲ್ಲಿ ನಾನೇನು ದೇವರ ಪ್ರತಿನಿಧಿಯೇ ಎಂಬುದಾಗಿ ಕೇಳ್ತಾನೆ ರೀ. ಹೌದು, ಒಂದು ರೀತಿಯಿಂದ ದೇವರ ಪ್ರತಿನಿಧಿಯೇ. ಕ್ರಿಸ್ತನ ರಾಯಭಾರಿಗಳು ಅಂತ ಹೇಳ್ಬಿಟ್ಟು 2ನೇ ಕೊರಿಂಥ 5ರಲ್ಲಿ ಇರುವಂತೆ ಯಾಕೋಬನ ಮಗನಾದಂಥ ಯೋಸೇಫನು ದೇವರ ಪ್ರತಿನಿಧಿಯೇ. ಆದರೂ ಕೂಡ ಅದನ್ನು ಅವನು ಒಪ್ಕೊಳ್ಳಲ್ಲ. ಬಹುಶಃ ಅವನ ಮಾತಿನ ತಾತ್ಪರ್ಯ ನಾನೇನು ದೇವರೇನು ಎಂಬುದಾಗಿರ್ಬೋದೇನೋ. ಆ ಮಾತನ್ನು ಹೇಳಿಬಿಟ್ಟು ಆದಿಕಾಂಡ 50ನೇ ಅಧ್ಯಾಯದ 20ನೇ ವಚನದಲ್ಲಿ ಬಹಳ ಪ್ರಾಯೋಗಿಕವಾದಂಥ ಆತ್ಮಿಕವಾದಂಥ ಒಂದು ಮಾತನ್ನು ಯೋಸೇಫನು ತನ್ನ 11 ಅಣ್ಣಂದರಿಗೆ ಹೇಳ್ತಾನೆ, ಅಣ್ಣ ತಮ್ಮಂದರಿಗೆ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ನನಗೆ ಕೇಡಾಗಬೇಕೆಂದು ನೀವು ಎಣಿಸಿದ್ದೀರಿ, ಆದರೆ ದೇವರು
ಈ ಆದರೆ ದೇವರು ಅನ್ನುವಂಥ ಪದ ಆಗಾಗ 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 ಯೋಸೇಫನ ಜೀವನದಲ್ಲಿ ಬರ್ತಿದೆ. ಒಂದು ಸಾರಿ ಇದನ್ನೇ ಧ್ಯಾನ ಮಾಡೋಕೆ ಭಾಳ ಆಶ್ಚರ್ಯ ಅನಿಸ. ಆದರೆ ದೇವರು, ಬಟ್ ಗಾಡ್ ಹೇಗೋ ತನ್ನ ಸಂಭಾಷಣೆಯಲ್ಲಿ, ತನ್ನ ಅರಿಕೆಯಲ್ಲಿ, ತನ್ನ ಮಾತಿನಲ್ಲಿ, ಕನಸಿನ ಅರ್ಥ ಬಿಡಿಸುವಲ್ಲಿ ಏನೇ ಮಾಡಿದರೂ ದೇವರನ್ನು ಹೇಗೋ ಸಂಭಾಷಣೆಯಲ್ಲಿ ತರುವಂಥ ಭಕ್ತಿವಂತನು ಯೋಸೇಫನು. ನಾವು ಕೂಡ, ನಾನು ಕೂಡ ದೇವರನ್ನು ನಾವು ಫೋಕಸ್ ಮಾಡಬೇಕು. ಕೆಲವು ಸಾರಿ ಫೋಟೋಸ್ ತಕ್ಕೊಂಡ್ರೆ ಕೆಲವರು ನಮ್ಮನ್ನು ಮರ್ತು ಹೋಗಬಾರ್ದಂತ ಕೈ ತೋರಿಸ್ತಾ ಇರ್ತಾರೆ, ಅಂದರೆ ನಾನಿದ್ದೇನೆ ಮರಿಬೇಡ್ರಿ ಎಂಬುದಾಗಿ. ಆ ರೀತಿಯಾಗಿ ದೇವರನ್ನು ನಾವು ಫೋಕಸ್ ಮಾಡಬೇಕು. ದೇವರಿದ್ದಾನೆ, ನಾವು ಮರಿಬಾರದು ಎಂಬುದಾಗಿ. ಸಂಭಾಷಣೆಯಲ್ಲಿ ಯೋಸೇಫನು ದೇವರು ಎಂಬುದಾಗಿ ಹೇಳ್ತಾನೆ. ಆದಿಕಾಂಡ 50ನೇ ಅಧ್ಯಾಯದ 20ನೇ ವಚನದಲ್ಲಿ, ಆದರೆ ದೇವರು ಮೇಲಾಗಬೇಕೆಂದು ಕಲ್ಪಿಸಿದನು. ನೀವು ಕೇಡಾಗಬೇಕೆಂದು ಎಣಿಸಿದಿರಿ, ದೇವರು ಮೇಲಾಗಬೇಕೆಂದು ಕಲ್ಪಿಸಿದನು. ಜನರು ಎಣಿಸುವಂಥದ್ದನ್ನು ದೇವರು ಕಲ್ಪಿಸುವಂಥದ್ದು ಏನಾಗಿದೆ? ಮೇಲಾಗಲಿ ಅಂತ ಹೇಳ್ಬಿಟ್ಟು ದೇವರು ಸಂಕಲ್ಪಿಸಿದನು. ಗಾಡ್ ಪ್ಲ್ಯಾನ್ಡ್ ಫಾರ್ ಗುಡ್ ವೆನ್ ಮ್ಯಾನ್ ಪ್ಲ್ಯಾನ್ಡ್ ಫಾರ್ ಬ್ಯಾಡ್. ಮನುಷ್ಯನು ಕೆಟ್ಟದ್ದನ್ನೇ ಯೋಸೇಫನಿಗೆ ಮಾಡಿದಾಗ, ಮಾಡಲಿಕ್ಕೆ ಎಣಿಸಿದಾಗೂ ಕೂಡ, ಲೆಕ್ಕ ಹಾಕಿದಾಗ ಕೂಡ, ಹಂತ ಹಂತಕ್ಕೂ ಅವರು ಆ ಕೇಡನ್ನು ಮಾಡಲಿಕ್ಕೆ ಯತ್ನಿಸಿದಾಗೋ ಅದು ದೇವರ ಸಂಕಲ್ಪಕ್ಕೆ ಹತ್ತಿರ ಹೋಗುವಂಥ ಒಂದು ಹಾದಿಯಾಗಿತ್ತು. ಈ ವಾಕ್ಯ ಆದಿಕಾಂಡ 50:20 ಯೋಚನೆ ಮಾಡಿದರೆ ನಮಗೆ ರೋಮ 8:28 ನೆನಪಾಗ್ತದಲ್ವ. ದೇವರನ್ನು ಪ್ರೀತಿಸಿ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಎಲ್ಲ ಕಾರ್ಯಗಳು ಅನುಕೂಲಕ್ಕಾಗಿ ಅಥವಾ ಒಳ್ಳೆಯದಕ್ಕಾಗಿ. ನಾರ್ವೀಜಿಯನ್ ಭಾಷಾಂತರದಲ್ಲಿ ಬೈಬಲ್ ಹೀಗೆ ಹೇಳ್ತದೆ, ದೇವರನ್ನು ಪ್ರೀತಿಸುವಂಥವ್ರಿಗೆ ಮತ್ತು ಆತನ ಸಂಕಲ್ಪದ ಅನುಸಾರವಾಗಿ ಕರೆಯಲ್ಪಟ್ಟಂಥವರಿಗೆ ಎಲ್ಲ ಕಾರ್ಯಗಳು ಉತ್ತಮಕ್ಕಾಗಿಯೇ, ಶ್ರೇಷ್ಠಕ್ಕಾಗಿಯೇ, ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಬೆಸ್ಟ್ ಎಂಬಂಥ ನಾರ್ವೆ ಭಾಷಾಂತರ ಇದೆ. ಇಲ್ಲಿ ಕೂಡ ಯಾಕೋಬನ ಮಗನಾದಂಥ ಯೋಸೇಫನು ಪ್ರಧಾನಮಂತ್ರಿ ದೊಡ್ಡ ಸ್ಥಾನದಲ್ಲಿದ್ದಾಗ ಕೂಡ ಆ ದೊಡ್ಡ ಮಾತನ್ನು ಹೇಳ್ತಾನೆ ರೀ. ಇಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ದೇವರಿಗೆ ಸೂಕ್ಷ್ಮತೆಯನ್ನು ಹೊಂದಿದವನಾಗಿದ್ದರೆ, ಆದಿಕಾಂಡದಲ್ಲಿಯೇ ಅವನು ಇದ್ದಾಗ್ಯೂ ಮುಂದೆ ಯೇಸು ಕ್ರಿಸ್ತನ ಕಾಲದ ನಂತರ ಪೌಲನ ಕಾಲದಲ್ಲಿ ರೋಮ 8:28 ಬರೆಯುವಂಥದ್ದನ್ನು ಅವನು ಸೆಳೆಯುವುದಕ್ಕೆ ಶಕ್ತನಾಗಿದ್ದಾನೆ, ಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೋಡ್ರಿ, ಅದಕ್ಕೆ 2 ಎಕ್ಸಾಂಪಲ್ ಕೊಡ್ತೇನೆ ರೀ. ಆದಿಕಾಂಡ ಪುಸ್ತಕದಲ್ಲಿ ಯೋಸೇಫನಿಗೆ ಪೋತಿಫರನ ಹೆಂಡತಿ ವ್ಯಭಿಚಾರ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿದಳು. ಒಂದು ರೀತಿಯಿಂದ ಮೋಶೆಯ ದಶಾಜ್ಞೆ ಆಗ ಕೊಡಲ್ಪಟ್ಟಿರಲಿಲ್ಲ. ವ್ಯಭಿಚಾರ ಮಾಡಬಾರದೆಂಬಂಥ ದಶಾಜ್ಞೆ ವಿಮೋಚನ ಕಾಂಡದಲ್ಲಿ ಬಂತು, 100 ವರ್ಷಗಳ ನಂತರ ಬಂತು. ಒಬ್ಬ ವ್ಯಕ್ತಿ ದೇವರಿಗೆ ಸೂಕ್ಷ್ಮತೆ ಉಳ್ಳವನಾಗಿದ್ದರೆ, ಯೋಸೇಫನ ಉದಾಹರಣೆ, ಅವನು 100 ವರ್ಷಗಳ ಮುಂದೆ ಬರೆಯುವಂಥ ವಾಕ್ಯದ ಪ್ರಕಟಣೆಯನ್ನು ಕೂಡ ಹೊಂದಿಕೊಳ್ಳುವುದಕ್ಕೆ ಶಕ್ತನಾಗಿದ್ದಾನೆ, ಸಮರ್ಥನಾಗಿದ್ದಾನೆ, ಸಾಧ್ಯತೆ. ಅದೇ ರೀತಿಯಾಗಿ ರೋಮ 8:28 ಕೂಡ ಈ ಯೋಸೇಫನಿಗೆ ಪ್ರಕಟಣೆಯಾಗಿ ದೇವರಾತ್ಮನು ಮುಂಗಡವಾಗಿ ತಿಳಿಸಿದನಾದ ಕಾರಣ, ನಾನೇನು ದೇವರ ಪ್ರತಿನಿಧಿ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ ಹೇಳಿಬಿಟ್ಟು, ಅವತ್ತಿನಿಂದ ಯೋಸೇಫನು ತನ್ನ ಅಣ್ಣಂದಿರ ಜೊತೆಯಲ್ಲಿ ಏನು ಮಾಡ್ತಾನೆ, ಅವರನ್ನು ಸಂತೈಸಿ ಆದಿಕಾಂಡ 50:21
ಅವರ ಸಂಗಡ ಪ್ರೀತಿಯಿಂದ ಮಾತಾಡಿದನು. ಪ್ರೀತಿಯಿಂದ ಮಾತಾಡೋದು, ಸಂತೈಸೋದು ಒಂದು ಪಾರ್ಟ್ ಎ, ಅದಕ್ಕೆ 50 ಮಾರ್ಕ್ಸು. ಆದರೆ ಪ್ರೀತಿಯಿಂದ ಮಾತಾಡೋದು ಅದಕ್ಕೆ ಇನ್ನೊಂದು 50 ಮಾರ್ಕ್ಸು. ಕ್ಷಮಾಪಣೆಯ ಪ್ರಕಟಣೆಗಳು ಇವು. ಸಂತೈಸುವಿಕೆ ಪ್ಲಸ್ ಪ್ರೀತಿಯಿಂದ ಮಾತನಾಡುವಂಥ, ಇದನ್ನು ಯೋಸೇಫನ ಜೀವನದಲ್ಲಿ ನೋಡ್ತೇವೆ. ಆನಂತರ ಯೋಸೇಫನು 110 ವರ್ಷದವನಾಗಿದ್ದಾಗ ಅವನು ನನ್ನ ದೇಹವನ್ನು ನೀವು ಕಾನಾನ್ ದೇಶಕ್ಕೆ ತಗೊಂಡು ಹೋಗಿಬಿಟ್ಟು ಅಲ್ಲಿ ಸಮಾಧಿ ಮಾಡಬೇಕು ಎಂಬುದಾಗಿ ಯಾವ ರೀತಿಯಾಗಿ ಯಾಕೋಬನು ಹೇಳಿದನು ಅದೇ ರೀತಿಯಾಗಿ ಹೇಳಿಬಿಟ್ಟು 110 ವಯಸ್ಸಿನಲ್ಲಿ ಯೋಸೇಫನು ಮರಣವನ್ನು ಹೊಂದಿದನಂತ ಹೇಳಿಬಿಟ್ಟು ಆದಿಕಾಂಡ 50ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ದೇವರು ಈ ಪುಸ್ತಕವನ್ನು ಅಧ್ಯಯನ ಮಾಡುವಂತೆ ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. And Joseph fell upon his father's face, and wept upon him, and kissed him. And Joseph commanded his servants, the physicians, to embalm his father, and the physicians embalmed Israel. And 40 days were fulfilled for him, for so are fulfilled the days of those which are embalmed. And the Egyptians mourned for him 60 days. And when the days of his mourning were past, Joseph spake unto the house of Pharaoh, saying, If now I have found grace in your eyes, speak, I pray you, in the ears of Pharaoh, saying, My father made me swear, saying, Lo, I die. In my grave which I have digged for me in the land of Canaan, there shalt thou bury me. Now therefore let me go up, I pray thee, and bury my father, and I will come again. And Pharaoh said, Go up and bury thy father, according as he made thee swear. And Joseph went up to bury his father, and with him went up all the servants of Pharaoh, the elders of his house, and all the elders of the land of Egypt, and all the house of Joseph and his brethren, and his father's house. Only their little ones and their flocks and their herds they left in the land of Goshen. And there went up with him both chariots and horsemen, and it was a very great company. And they came to the threshing floor of Atad, which is beyond Jordan. And there they mourned with a great and very sore lamentation, and he made a mourning for his father 7 days. And when the inhabitants of the land, the Canaanites, saw the mourning in the floor of Atad, they said, This is a grievous mourning to the Egyptians, wherefore the name of it was called Abel Mizraim, which is beyond Jordan. And his sons did unto him according as he commanded them. For his sons carried him into the land of Canaan, and buried him in the cave of the field of Machpelah, which Abraham bought with a field for a possession of a burying place of Ephron the Hittite before Mamre. And Joseph returned into Egypt, he and his brethren, and all that went up with him to bury his father, after he had buried his father. And when Joseph's brethren saw that their father was dead, they said, Joseph will peradventure hate us, and will certainly requite us all the evil which we did unto him. And they sent a messenger unto Joseph, saying, Thy father did command before he died, saying, So shall ye say unto Joseph, Forgive, I pray thee now, the trespass of thy brethren, and their sin, for they did unto thee evil. And now we pray thee, forgive the trespass of the servants of the God of thy father. And Joseph wept when they spake unto him. And his brethren also went and fell down before his face. And they said, Behold, we be thy servants. And Joseph said unto them, Fear not, for am I in the place of God? But as for you, ye thought evil against me, but God meant it unto good, to bring to pass, as it is this day, to save much people alive. Now therefore fear ye not, I will nourish you, and your little ones. And he comforted them, and spake kindly unto them. And Joseph dwelt in Egypt, he and his father's house, and Joseph lived 110 years. And Joseph saw Ephraim's children of the 3rd generation. The children also of Machir, the son of Manasseh, were brought up upon Joseph's knees. And Joseph said unto his brethren, I die, and God will surely visit you, and bring you out of this land unto the land which he sware to Abraham, to Isaac, and to Jacob. And Joseph took an oath of the children of Israel, saying,
God will surely visit you, and ye shall carry up my bones from hence. So Joseph died, being 110 years old, and they embalmed him, and he was put in a coffin in Egypt. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.